ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಪ್ರೇಮ ಕಾವ್ಯ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಮಾದೇವ ಅವ್ರ ಮಾವಾಗೆ ಕಾಲ್ ಮಾಡಿದ್ದಾನೆ. ಮಾವ ಏನು ಮಾಡ್ತಾ ಇದ್ದೀರಾ ಮಾವ ಅಂತ. ಆಗ ಅವ್ರ ಮಾವ ಕೇಳ್ತಾ ಇದ್ದಾರೆ, ಅಯ್ಯೋ ಮಾದೇವ ನಿನ್ನೆ ಕಾವ್ಯ ಕುಡ್ದಿದ್ದೆಲ್ಲ ಇಳಿತಾ, ನೀನು ಏನಾರ ನಿನ್ಗೆ ಹಿಂಸೆ ಕೊಟ್ಲಾ ಅಂತ ಕೇಳ್ತಾನೆ. ಆಗ ಅಯ್ಯೋ ಮಾವ ಅದನ್ನು ಯಾಕೆ ಹೇಳ್ತೀರಾ, ನಿಮ್ಮ ಮಗಳು ನನಗೆ ಇನ್ನೊಂದು ಲೋಕನೇ ತೋರಿಸ್ಬಿಟ್ಲು. ಅದು ಸರಿ ಮಾವ, ಅದು ಬಿಡಿ. ಮತ್ತು ನೀವು ಒಂದ್ಸಲಿ ಕಾವ್ಯ ಎಜುಕೇಷನ್ ಬಗ್ಗೆ ಅಮ್ಮನ ಹತ್ರ ಬಂದು ಮಾತಾಡ್ಬೋದಲ್ಲ ಮಾವ ಅಂತ ಕೇಳ್ತಾನೆ. ಆಗ ಅವ್ರ ಮಾವ ಹೇಳ್ತಿದ್ದಾರೆ, ಅಯ್ಯೋ ಮಾದೇವ ಅದೆಲ್ಲ ಯಾಕೆ, ಕಲ್ಯಾಣಿ ಹತ್ರ ನೀನು ಆಲ್ರೆಡಿ ಮಾತಾಡಿದ್ಯಾ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ ಅಂತ ಹೇಳ್ತಾರೆ. ಆಗ ಮಾತಾಡಿದೆ ಮಾವ ಅಮ್ಮನ ಹತ್ರ, ಅಮ್ಮ ಖಂಡಿತವಾಗಿ ಬೇಡವೇ ಬೇಡ ಅಂತ ಹೇಳಿಬಿಟ್ರು ಅಂತ ಹೇಳ್ತಾನೆ. ಆಗ ಅವ್ರ ಮಾವ ಹೇಳ್ತಾ ಇದ್ದಾರೆ, ಮತ್ತು ಕಲ್ಯಾಣಿ ಹೇಳಿದ್ಮೇಲೆ ಮುಗ್ದೋಯ್ತಾ, ಮನೆಯಲ್ಲಿ ಕಲ್ಯಾಣಿ ಹೇಳಿದ್ದೆ ಫೈನಲ್ ಡಿಸಿಷನ್ನು, ಅದೆಲ್ಲ ಬಿಡು, ಅದೇನಕ್ಕೆ ಓದು ಗೀದು ಅದೆಲ್ಲ, ಇವಾಗ ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮಾದೇವ ನೀನು ನಮ್ಮ ಕೈಗೆ ಮೊಮ್ಮಕ್ಕಳು ಕೊಡೋದು ನೋಡಿ ಆಡಿಸ್ಕೊಂಡು ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೆ. ಆಗ ಮಾದೇವ, ಮಾವ ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ, ಅವಳ ಆಸೆ ಕನಸು ದೊಡ್ಡದಿದೆ ಮಾವ ಅಂತ ಹೇಳ್ತಾರೆ. ಆಗ ಇವನು ಸುಮ್ಮನೆ ಅವ್ರ ಮಾವ ಡ್ರಾಮಾ ಮಾಡಿಬಿಡ್ತಾನೆ, ಈ ಟ್ರ್ಯಾಕ್ಟ್ರು ಅಲ್ಲಿ ಸೌಂಡ್ ಬರ್ತಾ ಇದೆ ಮಾದೇವ, ಇಲ್ಲಿ ಟ್ರ್ಯಾಕ್ಟ್ರು ಹೊಲ ಉಳ್ತಾ ಇದನ್ನು ಕೇಳಿಸ್ತಾ ಇಲ್ಲ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಫೋನ್ ಕಟ್ ಮಾಡಿದ್ಮೇಲೆ ಮಾದೇವ, ಓಹೋ ಇದು ಯಾಕೋ ಸರಿ ಬರ್ತಾ ಇಲ್ಲ ದಾರಿ, ಇವ್ರಿಗೆ ಹೆಂಗಾದ್ರೂ ಮಾಡೋ ಒಂದು ಒಳ್ಳೆ ಮಾಸ್ಟರ್ ಪ್ಲಾನೇ ಮಾಡಬೇಕು, ಕಾವ್ಯ ಎಜುಕೇಷನ್ ಮಾತ್ರ ಹಾಳು ಮಾಡಬಾರ್ದು, ಅಮ್ಮನ ಕನಸು ಹಾಳಾದಂಗೆ ಹೆಂಗಾದ್ರೂ ಒಂದು ಐಡಿಯಾ ಮಾಡ್ತೀನಿ, ನೋಡಮ್ಮಿ ಕಾವ್ಯ ನೀನು ಓದಿಸ್ತೀನಿ ಅಂತ ಅವನೇ ಮಾತಾಡ್ಕೊಳ್ತಿದ್ದಾನೆ. ಮತ್ತಿಲ್ಲಿ ರಾಮ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೊರಡ್ತಾ ಇರ್ತಾನೆ. ಆಗ ಪ್ರೇಮ, ರಾಮ್ ನೀನು ಹಾಸ್ಪಿಟಲ್ಗೆ ಹೋಗಲೇಬೇಕಾ ರಾಮ್, ನನಗೆ ಯಾಕೋ ಭಯ ಆಗ್ತಾ ಇದೆ ರಾಮ್ ನಿನ್ನನ್ನು ಹಾಸ್ಪಿಟಲ್ ಕಳ್ಸೋಕ್ಕೆ, ಆ ಧನರಾಜ್ ಎಲ್ಲ ಅಷ್ಟೆಲ್ಲ ಎದುರಿಸಿದ್ಮೇಲೆ ಹೆಂಗೆ ರಾಮ್ ನಿನ್ನನ್ನು ಬಿಟ್ಟು, ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನು ಮಾಡಲಿ ರಾಮ್, ಬೇಡ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಅಲ್ಲ ಪ್ರೇಮ, ಈಗ ಹಾಸ್ಪಿಟಲ್ಲು ನನ್ನನ್ನು ನಂಬ್ಕೊಂಡು ನೂರಾರು ಜೀವಗಳಿದ್ದಾವೆ, ಅದರಲ್ಲೂ ಕೂಡ ಇವತ್ತು ಒಂದು ಮೇಯ್ನ್ ಆಪ್ರೇಷನ್ ಮಾಡಲೇಬೇಕು, ಒಂದು ತಾತನಿಗೂ ಒಂದು ಮಗುಗೂ, ಅವರಿಬ್ಬರು ನನ್ನ ಕೈ ಇಟ್ಕೊಂಡು ನೀವೇ ನಾನು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನಾನು ದೇವ್ರನ್ನ ನೋಡ್ದಂಗೆ ಆಯಿತು, ಅದನ್ನು ಮಾಡಲೇಬೇಕು, ಅವ್ರ ಜೀವ ನಾನು ಉಳಿಸ್ಲೇಬೇಕಲ್ವಾ, ಏನೂ ಆಗಲ್ಲ ನೀನು ಆರಾಮಾಗಿರು ಅಂತ, ನಾಳೆ ನಿನ್ನನ್ನು ಮೂವಿಗೂ ಮತ್ತು ಲಾಂಗ್ ಡ್ರೈವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಪ್ರೇಮ ಸರಿ ಅಂತಾಳೆ. ಆಗ ಅವನು ಹೇಳ್ತಿದ್ದಾನೆ, ಇನ್ನೊಂದು ಸ್ವಲ್ಪ ನಗು ಬರಲಿ ಮುಖದಲ್ಲಿ, ನಗು ಇಲ್ಲ ನಂಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಅಂತ ಹೇಳ್ತಾನೆ. ಆಗ ಅವಳು ನಗ್ತಾಳೆ, ಓಕೆ ಬಾಯ್ ಅಂತ ಹೇಳಿ ಅವಳಿಗೆ ಮುದ್ದು ಮಾಡಿ ಅವನಲ್ಲಿಂದ ಹೊರಡ್ತಾನೆ. ಅದನ್ನು ಮಹೇಶ್ವರಿ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು, ಇವ್ರ ಪ್ರೇಮ ಕಥೆಗಳನ್ನ ನೋಡೋಕ್ಕಾಗ್ತಾ ಇಲ್ಲ, ಲಾಂಗ್ ಡ್ರೈವ್ ಅಂತೆ, ಸಿನಿಮಾ ಅಂತೆ, ಆಡೆ ಪ್ರೇಮ ಎಷ್ಟು ದಿನ ಮೆರಿತೀಯ ಮೆರಿ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಈ ನಗು ಮಾತ್ರ ಜಾಸ್ತಿ ದಿವಸ ಇರಲ್ಲ ಅಂತ ಅನ್ಕೊತಿರ್ತಾಳೆ. ಮತ್ತಿಲ್ಲಿ ಕಾವ್ಯ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಓಹೋ, ಪಂಚಮಿ ಲೈಫ್ನ ಹಾಳು ಮಾಡಿದ ಪಾಪಿಗಳನ್ನ ಸುಮ್ಮನೆ ಬಿಡಬಾರ್ದು, ಪಂಚಮಿಗಾಗಿರೋದು ಮೋಸದ ಮದುವೆ, ಈ ಮೋಸದ ಮದುವೆಯಿಂದ ಯಾರ್ಯಾರು ಕೈವಾಡ ಇದೆ ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಲೇಬೇಕು. ಚೇತನ್ ಪಂಚಮಿನ ಮದುವೆ ಆಗಬೇಕು ಅಂತ ಇದ್ದ, ಅವನು ಈಗಲೂ ಕೂಡ ಪಂಚಮಿನ ಇಷ್ಟಪಡ್ತಾ ಇದ್ದಾನೆ. ಚೇತನ್ನ ಕಿಡ್ನ್ಯಾಪ್ ಮಾಡಿದ ದೊಡ್ಡ ತಿಮಿಂಗಿಲ್ಲ ಯಾರು ಅಂತ ನಾವು ಕಂಡುಹಿಡಿಲೇಬೇಕು, ಅದು ಹೆಂಗಾದರೂ ಆಗಲಿ ಕಂಡುಹಿಡಿಯೋಣ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಮಹೇಶ್ವರಿ ಅಲ್ಲಿಂದ ಮೆಲ್ಲಗೆ ಎಸ್ಕೇಪ್ ಆಗ್ತಾ ಇದ್ದಾಳೆ. ಹಂಗೆ ಮಾತಾಡಿಬಿಟ್ಟು ಇಲ್ಲಿ ಕಾವ್ಯ ಟೆರಸ್ ಮೇಲೆ ಬರ್ತಾಳೆ. ಅಲ್ಲಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಲ್ಲಿಗೆ ಮಹಾದೇವ ಕೂಡ ಬಂದುಬಿಟ್ಟು ಅವಳು ನಿಂತಿರೋದು ನೋಡಿ ಸುಮ್ಮನೆ ಒಂದು ಫ್ರೆಂಡ್ ಫೋನ್ ಮಾಡಿಲ್ಲದೆ ಇದ್ರು ಕೂಡ ಫೋನ್ ಮಾಡಿರೋ ಥರ ಕಿವಿನಲ್ಲಿ ಇಟ್ಕೊಂಡು, ಸುಮ್ಮನೆ ಮದುವೆ ಆಗ್ಬಿಡ್ಲಾ ನೀನು, ಮದುವೆ ಯಾಕಲ್ಲ ಅವಳು ಓದ್ಬೇಕಂತಳ, ಯಾಕಲ್ಲ ಓದಿಸ್ತೆ, ಮದುವೆ ಆದಮೇಲೆಲ್ಲ ಯಾಕೆ ಓದಿಸ್ಬೇಕಲ್ಲ, ಏನು ಬೇಡ, ಹೆಣ್ಣು ಎಷ್ಟೇ ಓದಿದ್ರು ಕೂಡ ಅವಳು ಮಾಡೋ ಕೆಲಸ ಇಷ್ಟೇ, ಒಲೆ ಮುಂದೆ ನಿಂತ್ಕೊಳ್ಳೇಬೇಕು, ಸೌಟ್ ತಿರುಗಿಸ್ಲೇಬೇಕು, ಅಷ್ಟೇ ಮಾಡೋಕ್ಕಾಗೋದು. ಇನ್ನು ಪ್ರಪಂಚ ಆಳೋ ಶಕ್ತಿ ಎಲ್ಲ ನಮ್ಮ ಗಂಡಸ್ರಿಗಿದೆ, ನಾವು ಮಾಡ್ತೀವಿ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬಿಡಕಂಡ್ಲ, ಸುಮ್ಮನೆ ಮದುವೆ ಆಗ್ಬಿಟ್ಟು ಕರ್ಕೊಂಬರ್ಲ. ಒಂದು ಮಾತು ಹೇಳ್ತೀನಿ ಕೇಳಲ್ಲ, ಹೆಣ್ಣನ್ನು ಅತಿಯಾಗಿ ಓದಿಸ್ಬಿಟ್ರೆ ಅವ್ರಿಗೆ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ, ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು, ನಂದೇ ಸರಿ ಅಂತ ನಡೀತಾ ಇರ್ತಾರೆ. ನಾವೇನಾರ ಬೈದ್ಬಿಟ್ರೆ, ಇಲ್ಲ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನಾನು ಹೊಂಟೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ನಮ್ಮನ್ನೇ ಎದುರಿಸ್ತಾರೆ. ಓದ್ಸೋದೇನು ಬೇಡ ಕಣ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ಮದುವೆ ಇವಾಗ ಸುಮ್ಮನೆ ನೀನು ಅಂದ್ಬಿಟ್ಟು ಮದುವೆ ಆಗಲ್ಲ, ಮದುವೆ ಆದಮೇಲೆ ಅವ್ರಿಗೆ ಓದೋ ಆಸಕ್ತಿನೇ ಕಮ್ಮಿ ಆಗಿಬಿಡ್ತದೆ. ಆಮೇಲೆ ನೋಡ್ಕೊಳ್ಳೋಣ, ಅವಳು ಓದ್ತಾಳೆ, ಓದ್ದೇನೆ ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟಂತೂ ಹೋಗಲ್ಲ, ಹೆಂಗೋ ಮನೆ ನಡ್ಸ್ಕೊಂಡು ಹೋಗ್ತಾಳೆ ಅಷ್ಟೇ ಕಣ್ಲ, ನೀನು ಸುಮ್ಮನೆ ಅಲ್ಲ, ಹೆಂಗಿದ್ರು ಮದುವೆ ಆದಮೇಲೆ ಓದೋ ಆಸಕ್ತಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಫೋನಲ್ಲಿ ಮಾತಾಡ್ಕೊಂಡು ಫೋನ್ ಕಟ್ ಮಾಡ್ತಾನೆ. ಅದನ್ನು ಕೇಳಿದಂಥ ಕಾವ್ಯಂಗೆ ಕೋಪ ಬಂದೆ, ಮಾದೇವ ಹೆಣ್ಮಕ್ಳು ಅಂದರೆ ಏನು ಅನ್ಕೊಂಡಿದ್ಯಾ, ಹೆಣ್ಮಕ್ಳು ಅಂದರೆ ಅಷ್ಟೊಂದು ಕೀಳು ಅಂತ ಅನ್ಕೊಂಡಿದ್ಯಾ ನೀನು ಮಾದೇವ ಅಂತಾಳೆ. ಮಾದೇವ ಸುಮ್ಮನೆ ನಿಂತಿರ್ತಾನೆ. ಆಗ ಮಾತಾಡು ಮಾದೇವ ನೀನು ಅಂತ ಹೇಳಿ ಹೇಳ್ತಾಳೆ. ಆಗ ಮಾದೇವ ಹೇಳ್ತಾ ಇದ್ದಾನೆ, ಅಮ್ಮಿ ಕಾವ್ಯ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಶಾಮಿಲಲ್ಲಿ ಕೆಲಸ ಐತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಕಾವ್ಯಂಗೆ ಬೇಜಾರಾಗಿ ಸುಮ್ಮನೆ ನಿಂತಿರ್ತಾಳೆ. ಮತ್ತಿಲ್ಲಿ ಪ್ರೇಮ ರಾಮ್ಗೆ ಕಾಲ್ ಮಾಡಿ, ರಾಮ್ ಎಲ್ಲಿದೆಯಾ ಅಂತ ಕೇಳ್ತಿದ್ದಾಳೆ. ರಾಮ್ ಹೇಳ್ತಾ ಇದ್ದೀನಿ, ಈಗ ತಾನೇ ಕ್ಲಿನಿಕ್ನ ಬಿಟ್ಟು 15 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಪ್ರೇಮ. ಒಂದು ಮಾತು ಹೇಳ್ಬೇಕು ನಿಮಗೆ, ನಾನು ಮೊದಲೆಲ್ಲ ಕ್ಲಿನಿಕ್ನ ಬಿಟ್ಟಾಗ ಏನೋ ಮನೆಗೆ ಬರ್ತಾಯಿದ್ದೆ, ಬಟ್ ಇವಾಗ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ,
ಮನೇಲಿ ನನಗೋಸ್ಕರ ಒಂದು ಜೀವ ಕಾಯ್ತಾ ಇದೆ, ರೋಡಲ್ಲಿ ಯಾರು ನೋಡಿದ್ರು ಕೂಡ ನಿನ್ನನ್ನೇ ನೋಡ್ದಂಗೆ ಆಗುತ್ತೆ ಪ್ರೇಮ ಅಂತೆಲ್ಲ ಮಾತಾಡ್ಕೊಂಡು ಅವಳನ್ನ ಹೊಗಳುತ್ತಾ ಇರ್ತಾನೆ. ಆಗ ಪ್ರೇಮ, ರಾಮ್ ನೀನು ಹಿಂಗೆ ಹೊಗಳುತ್ತಾ ಇರಬೇಡ ರಾಮ್, ನೀನು ಹಿಂಗೆ ಹೊಗಳುತ್ತಾ ಇದ್ರೆ ನನ್ನನ್ನು ನಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ, ಅದರೆಲ್ಲ ಹೊಗಳುಬೇಡ ರಾಮ್, ಸರಿ ಗಾಡಿ ಓಡಿಸ್ಕೊಂಡು ಫೋನಲ್ಲಿ ಮಾತಾಡಬಾರ್ದು, ನಾನು ಕಟ್ ಮಾಡ್ತೀನಿ ನೀನು ಬಾ ಅಂತ ಹೇಳ್ತಾಳೆ. ಆಗ ಇಲ್ಲ ನಾನು ನಿನ್ನ ಜೊತೆ ಮಾತಾಡ್ಕೊಂಡೇ ಬರ್ತೀನಿ, ಪ್ಲೀಸ್ ಮಾತಾಡು ಅಂತ ಹೇಳ್ತಾನೆ. ಇಲ್ಲ ರಾಮ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ರಾಮ್ ಖುಷಿಯಾಗಿ ಇಲ್ಲಿ ಮನೆಗೆ ಬರ್ತಾ ಇದ್ದಾನೆ. ಅವಳ ಜೊತೆ ಪ್ರೀತಿಯಿಂದ ಮಾತಾಡಿಕೊಂಡು ಹಂಗೆ ಅವಳನ್ನೇ ನೆನೆಸ್ಕೊಂಡು ಬರ್ತಿರ್ತಾನೆ. ಬರಬೇಕಾದ್ರೆ ಅವ್ನ ಕಾರ್ಗೆ ಯಾರೋ ಆಪೋಸಿಟಾಗಿ ಬಂದುಬಿಡ್ತಾರೆ, ಅವ್ನು ಗುದ್ದಿಸ್ಬಿಡ್ತಾನೆ. ಮತ್ತಿಲ್ಲಿ ಮಹಾದೇವ, ಅಮ್ಮ ನನ್ನ ಕ್ಷಮಿಸ್ಬಿಡು ಅಮ್ಮ, ನಾನು ಕುಡ್ದಿಲ್ಲ ಇವತ್ತು, ಕುಡಿಯೋ ಥರ ಆ್ಯಕ್ಟ್ ಮಾಡ್ಕೊಂಡು ಮನೆಗೆ ಬರ್ತೀನಿ, ನೀನು ಬೇಜಾರು ಮಾಡ್ಕೊಬೇಡ ಅಂತ ಅವನಷ್ಟು ಅವನೇ ಹೇಳ್ಕೊಂಡು ಅವ್ನ ಮೈ ಮೇಲೆ ಡ್ರಿಂಕ್ಸ್ ಬಾಟಲ್ನ ಓಪನ್ ಮಾಡಿ ಎಣ್ಣೆ ಎಲ್ಲ ಚಿಲ್ಕೊಂಡು ಒಳಗಡೆ ಬರ್ತಿರ್ತಾನೆ. ಆಗ ಕಾವ್ಯ ಹೇಳ್ತಾ ಇದ್ದಾಳೆ, ಏನು ಮಹಾದೇವ ನೀನು ಬೆಳಗ್ಗೆ ಏನೋ ಮಾತಾಡ್ತಾ ಇದ್ದಿಲ್ಲ, ನೆನಪಿದ್ಯಾ ನಿನಗೆ? ಹೆಣ್ಮಕ್ಳಿಗೆ ಓದಬಾರ್ದು, ಮದುವೆ ಆದಮೇಲೆ ಹಾಗಿರಬೇಕು ಹೀಗಿರಬೇಕು, ಹೆಣ್ಮಕ್ಳು ನೀನು ಏನಂತ ಅಂದ್ಕೊಂಡಿದ್ಯಾ ಮಹಾದೇವ ಅಂತ ಕೇಳ್ತಾಳೆ. ಆಗ ಏನಮ್ಮಿ ನನಗೆಲ್ಲ ಮಾತಾಡಿಲ್ಲ ಅಮ್ಮಿ, ನನಗೆ ಜಾಗ ಬಿಡಮ್ಮಿ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಿದ್ದಾಳೆ, ಏನು ಮಾದೇವ ಕುಡ್ದು ಬಂದಿದ್ಯಾ ನೀನು ಇವತ್ತು ಅಂತ ಹೇಳ್ತಾಳೆ. ಇಲ್ಲಪ್ಪ ನಾನೆಲ್ಲಿ ಕುಡ್ದಿದ್ದೀನಿ, ನಾನು ಕುಡ್ದೇ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಅದನ್ನು ನೋಡಿ ಮಹೇಶ್ವರಿ ಮೇಲ್ಗಡೆಯಿಂದ ಖುಷಿ ಪಡ್ತಾ ಇದ್ದಾಳೆ, ಓಹೋ ಇವತ್ತು ಮಾದೇವ ಕುಡ್ದು ಬಂದಿದ್ದಾನೆ ಅಂತ ಹೇಳಿ. ಮತ್ತಿಲ್ಲಿ ಕಾವ್ಯ ಕೇಳ್ತಾ ಇದ್ದಾಳೆ, ಮಾದೇವ ನಿಜ ಹೇಳಿ, ಹೆಣ್ಮಕ್ಳು ಅಡುಗೆ ಮನೆಗೆ ಮಾತ್ರನ ಸೀಮಿತ, ನೀನು ಇವತ್ತು ಕುಡ್ದು ಬೇರೆ ಬಂದಿದ್ಯಾ ಅಂತ ಹೇಳ್ತಾಳೆ. ಆಗ ಇಲ್ಲ ಅಮ್ಮಿ ನಾನು ಕುಡ್ದಿಲ್ಲ, ಹೆಣ್ಮಕ್ಳು ನೀನು ಅಡುಗೆ ಮನೆ ಅಂದ ತಕ್ಷಣ ನಂಗೆ ಹೊಟ್ಟೆ ಅಷ್ಟು ಸುತ್ತಾಗ್ತಾ ಇದೆ, ನೀನು ಕೇಳಬೇಕಲ್ವಾ, ನನ್ನ ಗಂಡ ಊಟ ಮಾಡಿ ಬಂದು ಅವನ ದುಡ್ದು ಸಾಕಾಗವನೆ, ಉಣ್ಣ ಕುಡ್ದನ ಅಂತೆಲ್ಲ ಕೇಳ್ಬೇಕು ತಾನೆ, ಕುಡ್ದ ಅಂತ ಕೇಳಿದೆ, ಉಂಡ ಅಂತ ಕೇಳಲಿಲ್ಲ, ಹೋಗಮ್ಮಿ ನನಗೆ ಫಸ್ಟು ಊಟ ಹಾಕೊಂಬ ಅಂತ ಹೇಳ್ತಾಳೆ. ಆಗ ಇವತ್ತು ಇವನ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ, ಕುಡ್ಕೊಂಬಂದಿರೋ ಹತ್ರ ಏನು ಮಾತಾಡೋದು ಅಂತ ಹೇಳಿ ಅಲ್ಲಿಂದ ಊಟ ಹಾಕೊಂಬರಕ್ಕೆ ಹೋಗ್ತಾಳೆ. ಇವನು ಅವನಷ್ಟಕ್ಕೆ ಅವನೇ ಅನ್ಕೊತಾ ಇದ್ದಾನೆ, ನನಗೆ ಕ್ಷಮಿಸ್ಬಿಡಮ್ಮಿ ಕಾವ್ಯ, ನಿನಗೆ ಮನ್ಸು ನೋಯಿಸ್ಬೇಕು ಅನ್ನೋದು ನನಗೇನೂ ಇಲ್ಲ, ಆದರೆ ನಾನು ಹಿಂಗೆ ಮನ್ಸು ನೋಯಿಸ್ತಾ ಇದ್ರೆ ನಿನ್ನ ಸಾಧನೆ, ನಿನ್ನ ಕಿಚ್ಚು ಏನಿದೆ ಓದಬೇಕು ಅನ್ನೋದು ಅದು ಆಚೆ ಬಂದು ನೀನೇ ಓದಬೇಕು ಅಂತ ಹಠ ತೆಗಿಬೇಕು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಅಷ್ಟೇ ಅಮ್ಮಿ, ನನಗೆ ಕ್ಷಮಿಸ್ಬಿಡಮ್ಮಿ ಅಂತ ಇಲ್ಲಿ ಅಂದ್ಕೊತಾ ಇದ್ದಾನೆ. ಮತ್ತಿಲ್ಲಿ ರಾಮ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರೋ ಲೇಡಿನ ಫಸ್ಟ್ ಏಡ್ ಮಾಡಿ ಅವನ್ನ ನಿಮ್ಮ ಮನೆಗೆ ಬಿಡ್ತೀನಿ ಅಂತ ಹೇಳ್ತಾನೆ. ಅವರು ನನಗೆ ಯಾರೂ ಇಲ್ಲ ಅಂತ ಹೇಳಿದಾಗ ರಾಮ್ ಆ ಯಂಗ್ಸ್ನ ಮನೆಗೆ ಕರ್ಕೊಂಬರ್ತಾನೆ. ಅವ್ರ ಮನೆಗೇ ಕರ್ಕೊಂಬಂದಾಗೆಲ್ಲ ಶಾಕ್ ಆಗ್ತಾರೆ. ಯಾರಿದು ಅಂತ ಕೇಳಿದಾಗ ಅವ್ನು ಹೇಳ್ತಾ ಇದ್ದಾನೆ, ಬರ್ತಾ ದಾರಿನಲ್ಲಿ ನನ್ನ ಕಾರಲ್ಲಿ ಸ್ಮಾಲ್ ಆಕ್ಸಿಡೆಂಟ್ ಆಗೋಯ್ತು ಇವ್ರನ್ನ ಅವ್ರ ಮನೆಗೆ ಬಿಡೋಣ ಅಂತ ಹೋದೆ, ಅವ್ರಿಗೆ ಯಾರೂ ಇಲ್ವಂತೆ, ಸ್ವಲ್ಪ ದಿನ ಇವರು ರೆಸ್ಟ್ ಮಾಡ್ಕೊಂಡು ನಮ್ಮ ಮನೇಲೇ ಇರ್ತಾರೆ ಅಂತ ಹೇಳ್ತಾರೆ. ಆಗ ಎಲ್ಲ ಓಕೆ ಅಂತ ಹೇಳ್ತಾರೆ. ಹೊಸ ಲೇಡಿ ಆಗಮನ ಕೂಡ ಈ ಮನೆಗೆ ಆಗ್ತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.